ಗಾಯ್ಸ್ ನೋಡಿ ಚರಣಣ್ಣ ಇವತ್ತು ಬೀಚಲ್ಲಿ ಬಂದಿದ್ದಾರೆ. ಸೊ ಬೀಚಲ್ಲಿ ಆಟ ಆಡ್ತವ್ರೆ. ಎಲ್ಲರೂ ಬೀಚಲ್ಲಿ ಆಟ ಆಡ್ತಿದ್ದಾರೆ. ಯಾವ ಥರ ಸ್ಟೆಪ್ ಹಾಕ್ತಾರೆ ನೆನಪಾಯ್ತಾ? ಗೈಸ್ ನೋಡಿ, ಇಲ್ಲಿ ಇರ ಲಾಕ್ ಸ್ಟಾರ್ಟ್ ಆಗೈತೆ. ಲಾಗು ನನ್ನಿಂದಾನೆ ಸ್ಟಾರ್ಟ್ ಆಗೈತೆ. ಹೌದು. ನಮ್ಮಲ್ಲಿ ಎಷ್ಟೇ ಆಗುತ್ತೆ ಹೇಳು? ಗೊತ್ತಿಲ್ಲ ಗಾಯ್ಸ್. ನಾನು ಮಾತಾಡ್ತಿರೋದಕ್ಕೆ 100K ಆಗುತ್ತೆ. ನೋಡು, 100K ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಬಾಣ್ಲಿ ಮೇಲೆ ಬ್ರೋ ನೋಡಿ, ಒಳ್ಳೆ ಅಟ್ಲಿ ತರ ಕಾಣಲ್ವಾ ಪ್ರಜು ಬ್ರೋ? ಲುಕಿಂಗ್ ಲೈಕ್ ಎ ಅಟ್ಲಿ. ಜನಗಳಿಗೆ ಹೇಳು, ನನಗೆ ಹೇಳಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ ಪಾಪ. ಶಾಂತಿ ಶಾಂತಿ. ಸುಮ್ಮನೆ ಚಪ್ಪಲಿಯಲ್ಲಿ ನಂದು ಚಪ್ಪಲಿಯಲ್ಲಿ ಯಾರ್ದು ಹೊಡಿ ಬರೀ ಇಂಥದೆಯ. ನಮ್ಮ ರವಿ ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಏನದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ. ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಬೇಕು ಎಲ್ಲರೂ ಮಾಡಬೇಕು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ವೈರಲ್ ಆಗಿಲ್ಲ ಅಂದ್ರೆ ಕೇಳೋ, 100K ಸಬ್ಸ್ಕ್ರೈಬ್ಸ್. ಇದಕ್ಕೆ ಹೋಗ್ತಿದ್ದಾರೆ, ಏನು ಕೇಳಿ, ಪ್ಯಾರಾಚೂಟ್ಗೆ ಹೋಗ್ತಿದ್ದಾರೆ. ಸೊ ನೋಡಿ, ರೋಹಣ ಗಾಡಿ ಎತ್ತಾ ಇದ್ದಾರೆ ಪ್ಯಾರಾಚೂಟ್ಗೆ. ಯೂನಿಕ್ ಆಗಿ ಏನೋ ಒಂದು ಮಾಡೋಕ್ಕೆ ಹೋಗ್ತಾವನೆ. ಸೊ ಈ ಮಲ್ಪೆ ಬೀಚಲ್ಲಿ ಇದೆಲ್ಲ ಟ್ರೈ ಮಾಡ್ತಾನೆ ಅಂದರೆ ಈ ಥರ ಎಲ್ಲ ಏನೇನೋ ಮಾಡ್ತಾವನೆ. ಸೊ ನೋಡಿ, ಈ ಥರ ಫನ್ನಿ ವಿಡಿಯೋ ಮಾಡೋದ್ರಾಗ ಎಕ್ಸ್ಪರ್ಟು ಚರಣಣ್ಣ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಅಣ್ಣನ ಜೊತೆ. ಯಾವಾಗಲೂ ಇರ್ಬೇಕನ್ಸುತ್ತೆ, ಯಾಕಂದ್ರೆ ಅಷ್ಟು ಫನ್ನಿ ಹೆಂಗೆ ಮಾಡ್ತಾನೆ. ಎಷ್ಟೇ ಅಳು ಇದ್ರೂ ನಗು ಥರ ಮಾಡ್ತಿರ್ತಾನೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡಿದ್ರ ಒಂಥರ ಎಷ್ಟು ಥರ ಇಲ್ವಾ? ನೋಡಿ ಜೂನಿಯರ್ ಎಷ್ಟು ಥರ ಇಲ್ವಾ? ಆಹಾ, ಕಾಣ ಈ ಕೆರೆ ದಾಟಿ ನಾನು ಬರಲ್ಲ, ನೀನು ಬರಬಾರ್ದು. ನೋಡ್ತೀಯಾ? ನೋಡಿ, ಈ ಗೆರೆ ಹಾಕಿ ನಾನು ಈ ಕಡೆ ನಿಂತಿದ್ದೀನಿ, ಆ ಕಡೆ ಹೆಂಗೆ ಬರೋಕ್ಕಾಗುತ್ತೆ? ಬಂತು. ರವಿ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ತುಂಬ ಕಷ್ಟಪಡ್ತಿದ್ದಾರೆ, ಕಿಲೋಮೀಟರ್ ತುಂಬ ಕಷ್ಟಪಡ್ತಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ರವಿ ಚಾನಲ್ನ. ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಅಂದರೂ ಅವ್ನ ಚಾನಲ್ನ ಶೇರ್ ಮಾಡಿ. ಅಣ್ಣ ಎಲ್ಲಿ ಬೇಕಲ್ಲಿ ಕುತ್ಕೊಂತಾರೆ. ಸೊ ಬಂದು ಹೋಗಿ ಉಪ್ಪಾಕ್ತಾರೆ ಏನೋ ಗೊತ್ತಿಲ್ಲ. ನೋಡಿ, ಅಲ್ಲಿ ಬಂದರು, ಏನೂ ಮಾಡಲಿಲ್ಲ ಪಾಪ. ಸೊ ಒಳ್ಳೆ ಮನಸ್ಸು, ಈ ಥರ ಖುಷಿಯಾಗಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ 400 ರೂಪಾಯಿ ಕೊಡ್ಬೇಕಂತೆ. ನಮ್ಮ ಚರಣಣ್ಣ ಏನು ಹೇಳ್ತವ್ರೆ,
ಇಲ್ಲಿಂದ ನೋಡೋ ಬೀಚ್ಗೆ 400 ರೂಪಾಯಿ ಕೊಟ್ಟು ಹೋಗ್ಬೇಕಾ? ನಾನು ಇಲ್ಲಿಂದಾನೇ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರು. ಸೊ ಎಷ್ಟು ಚೆನ್ನಾಗೈತೆ ಅಂತ ನಿಮಗೇನು ಗೊತ್ತಿಲ್ಲ ಅಲ್ವಾ? ನೋಡಿ 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 ಹಂಗೆ ಅಪ್ಪ ಎಷ್ಟೊಂದು ಜನ ಹೋಗ್ತವ್ರೆ. ಚರಣ ಎಲ್ಲೋ ಕಾಣೆ ಆಗ್ಬಿಟ್ಟ. ಯೂನಿಕ್ ಆಗೈತೆ, ಇದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಇದ್ರೊಳಗೆ ಹೆಂಗೆ ಕುತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ನೀರಾದರೂ ಹೋಗಲ್ವೇ? ಸೈಕಾಗೈತೆ ಮಾತ್ರ. ನೋಡಿದ್ರಾ ಯಾವ ಥರ ಕಾಣ್ತೈತೆ ಅಂತ? ಏನಿದು ಒಳಗಸಿ ಹೋಗೋಕ್ಕೆ? ಇಲ್ಲಿವರೆಗೂ ಹೋಗ್ಬೇಕು ಈಗ ನಾನು. ಜಸ್ಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ. ಅಪ್ಪ ಸೈಕ್, ಸ್ವರ್ಗ ಸ್ವರ್ಗ. ಮಲ್ಪೆಯಲ್ಲಿ ಹಂಗೆ ಒಂದು ರೌಂಡ್ ಅಂದ್ಕೊಂಡ್ರು ಸೈಕ್ ಸುಮಾರ ಬ್ರೋ, ಸೂಪರ್. ಈ ಥರ ಅಲ್ಲಿವರೆಗೂ ಐತಿ ಅಪ್ಪ ಬೀಚ್. ಚರಣಣ್ಣ ಇವಾಗ ಬಂದ ಬಾಬಾ. ನೋಡಿ ಇಲ್ಲಿ ಕುಂತಾರೆ, ಕುಂತಂಗೆ ಕುಂತವನು ಚರಣಣ್ಣ. ನೋಡಿ ಕುಂತಂಗೆ ಕುಂತಿದ್ದಾನೆ ಚರಣಣ್ಣ. ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದ್ರೆ ಗೊತ್ತಾಗಲಿಲ್ಲ ಪ್ರಜೋಣ. ಅಪ್ಪ ಇಲ್ಲಿ ನೋಡಿ, ಇವರೇ ಗುರು ಕಳ್ಳನ ಮಾಡಿ ಕುಂತಂಗೆ ಚರಣಣ್ಣ. ಚರಣಣ್ಣ ಏನಾರು ಹೇಳಿ ಚರಣಣ್ಣ. ಸಂಜೆ ಟೈಮ್ ಬರ್ಬೇಕು ಬೀಚ್ ಆಟ ಆಡೋಕ್ಕೆ. ಜನರಿಗೆ ಗೊತ್ತಿಲ್ಲ, ಬೆಳಗ್ಗೆ ಟೈಮ್ ಹೋಗ್ಬಿಟ್ಟು ಸಂಜೆ ಟೈಮ್ ಬರಬೇಕು ಬೀಚ್ಗೆ. ಇಲ್ಲೆಲ್ಲ ಸೈಕು ಎಷ್ಟುದು ಅಪ್ಪ ನೋಡಿ, ಎಷ್ಟು ದೂರ. ಗಾಳಿನೂ ಹಂಗೆ ಬೀಸ್ತಿದೆ, ಹಂಗಾಗಿ ಯಾರಿಗೂ ಶೆಕೆ ಆಗ್ತಿಲ್ಲ. ಅಂದರೆ ಶೆಕೆ ಆಗುತ್ತೆ, ಬಟ್ ಗಾಳಿ ಬೀಸಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ತುಂಬ ಪ್ರಜ್ವಣ ಅಲ್ಲೇ ಇದ್ದಾರೆ ನೋಡಿ. ನೋಡಿ ಪ್ರಜ್ವಣ ಅಲ್ಲೇ ಇದ್ದಾರೆ, ಬರ್ತಾ ಇದ್ದಾರೆ ಪ್ರಜ್ವಣ. ಹಲೋ ಫ್ರೆಂಡ್ಸ್, ಇವಾಗ ರವಿ ಏನು ಹೇಳ್ದ ಅದೆಲ್ಲ ಸುಳ್ಳು. ಕಟ್ ಮಾಡ್ತೀನಿ, ಏನು ಕಟ್ ಮಾಡೋದಿಲ್ಲ. ಇಲ್ಲಿ ಹೇಳ್ತೀನಿ ಕೇಳಿ, ಬೇಸಿಗೆಯಲ್ಲಿ ಬರೋದು, ಬಿಸಿಲಲ್ಲಿ ಬರೋದು ಅದೆಲ್ಲ ಬಿಟ್ಬಿಡಿ ಹೇಳ್ತೀನಿ. ಸಂಜೆ ಆರಾಮಾಗಿ ಈವ್ನಿಂಗ್ ಟೈಮ್ ಬನ್ನಿ ಬೀಚ್ಗೆ. ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಒಂದು 5 ಗಂಟೆ 4:15 ಹಿಂಗೆಲ್ಲ ಬಂದ್ಬಿಟ್ಟು 4:15 5 ಗಂಟೆವರೆಗೂ 6 ಗಂಟೆವರೆಗೂ ಆಟ ಆಡ್ಕೊಂಡು ಆರಾಮಾಗಿ ಹೋಗಿ. ಬಿಸಿಲಲ್ಲಿ ಬಂದರೆ ಪಕ್ಕ ಅವ್ರ ಅಜ್ಜಿ ಏನು ಹೇಳ್ತಾರೆ ಅದಕ್ಕೆ ಏನೋ ಒಂದು ಹೇಳ್ತಾರೆ. ಬಿಸಿಲಲ್ಲಿ ಆಗಲ್ಲ. ಬಿಸಿಲಲ್ಲಿ ಯಾರು ಬೀಚಿಗೆ ಬರಬೇಡಿ, ಸಂಜೆ ಟೈಮ್ ಬನ್ನಿ. ಸೊ ನೋಡಿ ಮೀನಿಗೆ ಆಲ್ರೆಡಿ ಬಲೆ ಹಾಕಿದ್ದಾರೆ. ಆ ಬಲೆದು ಎಷ್ಟೆಷ್ಟು ದಪ್ಪ ಇದ್ದಾವೆ, ಬಲೂನ್ ಥರ. ಆ್ಯಕ್ಚುಲಿ ನೋಡಿ ಅದು ಹೆಂಗಿದ್ದಾವೆ ಅಲ್ವಾ? ನಾನು ಯಾವತ್ತೂ ನೋಡಿರಲಿಲ್ಲ, ಇವತ್ತೇ ಫಸ್ಟ್ ನೋಡಿದ್ದೆ ಆಯಿತಾ. ಸೊ ಖುಷಿ ಆಯಿತು. ಈ ಥರನೂ ಬಲೆ ಹಾಕ್ತಾರೆ ಅಂತಂದರೆ ಬೀಚಲ್ಲೆಲ್ಲ ಈ ಥರ ಬಲೆ ಹಾಕೋದು. ನಮ್ಮ ಕಡೆಗೆಲ್ಲ ಬಲೆ ಅಂದರೆ ಗೊತ್ತಲ್ಲ, ಯಾವುದಾದ್ರು ಒಂದು ಪ್ಲಾಸ್ಟಿಕ್ ತೇಲಿದ್ರೆ ಸಾಕು ಆ ಥರ ಇರುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಜನ. ಯಪ್ಪ ಈ ಕಡೆ ಸ್ವಲ್ಪ ಕ್ರೌಡ್ ಕಡಿಮೆ, ಯಾಕಂದರೆ ತುಂಬ ದೂರ ಹೋಗಲ್ಲ. ಯಾವ್ದು ಹತ್ರ ಇರುತ್ತೋ ಅಲ್ಲಿ ಜನ ಇರ್ತಾರೆ. ಸೊ ಬೀಚು ಅಲ್ಲಿವರೆಗೂ ಇದೆ. ಅಲ್ಲಿ ನೋಡಿ ಐಸ್ಲ್ಯಾಂಡ್ ಕಾಣಿಸ್ತಿದ್ಯಾ? ಸೊ ಅಲ್ಲಿ ಅದು ಐಸ್ಲ್ಯಾಂಡು. ಇದು ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಮರ್ತೋಗಿದೆ ಆಯಿತಾ. ಸೊ ಈಗ ಪ್ಯಾರಾಚೂಟಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲೆಲ್ಲ ಲೇಡೀಸ್ ನೋಡಿ ಯಾವ ಥರ ಮಾಡಿ. ಅಪ್ಪ ಖುಷಿ ಆಗುತ್ತಲ್ವ ಗಾಯ್ಸ್ ಈ ಥರ ನೋಡಿ. ಚರಣಣ್ಣ ಹಿಂದೆ ಹೋಗೋಣ. ಚರಣಣ್ಣಗೆ ಏನಾರು ಒಂದು ಕ್ವಶನ್ ಕೇಳೋಣ, ಹೆಂಗೆ ಅನ್ಸುತ್ತೆ ನೋಡೋಣ. ನೋಡಿ ಚರಣಣ್ಣ ಇಶ್ ಗಾಯ್ಸ್, ಇವರೇ ಚರಣಣ್ಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೂನಿಕ್ ಬಾಯಿ. ಈಗ ಸ್ವಲ್ಪ ಚೇಂಜಸ್ಸು ನೋಡಿ. ಚರಣಣ್ಣ ಏನು ಅನ್ನಿಸ್ತು ನಿಮಗೆ ಇಲ್ಲಿ ಬೀಚ್ ನೋಡಿ? ಈ ಥರ ಜನ ಯಾವತ್ತಾದ್ರೂ ನೋಡಿದ್ರಾ ಬೀಚಲ್ಲಿ? ತುಂಬ ಇಷ್ಟು ಜನ ನೋಡಿದ್ರಾ ನೀವು? ಬೀಚಲ್ಲಿ ಯಾವಾಗ ಜನ ಇರ್ತಾರೆ, ನೀವು ನೋಡಿಲ್ಲ ಅಷ್ಟೇ. ಇಷ್ಟೊಂದು ಜನ ನಾನೆಂತೂ ನೋಡಿಲ್ಲ. ನೋಡು ಗಾಯ್ಸ್, ಇಷ್ಟೊಂದು ಜನ ನಾನು ಯಾವತ್ತೂ ನೋಡಿರಲಿಲ್ಲ ನೋಡಿ. ನೀರು ನನ್ನ ಪ್ಯಾಂಟ್ ಹತ್ರ ಬಂತು. ಯಪ್ಪ ಸದ್ಯ ನೋಡಿ ಇಷ್ಟು ಜನ. ಯಪ್ಪ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಂಬ ಚೆನ್ನಾಗಿದೆ ಗಾಯ್ಸ್. ಅಂದರೆ ವೆದರೇ ಒಂಥರ ಏನೋ ಒಂಥರ ವೆದರ್ ಅಲ್ವಾ? ನೋಡಿ ಫೀಲು ಎಕ್ಸ್ಟ್ರಾಡಿನರಿ ಅಂತ ತೋರಿಸ್ಲಾ ನಿಮಗೆ. ಚರಣಣ್ಣ ಬೀಚ್ ನೋಡ್ತವನ ಅಂತ ಯಾರ್ಯಾರು ಅಂದ್ಕೊಂತೀರಾ? ಅದೆಲ್ಲ ತಪ್ಪು ಗಾಯ್ಸ್. ಅವ್ರು ಯಾರು ನೋಡ್ತಿದ್ರು ಅಂತ ಒಂದ್ಸತಿ ಪ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ. ಬೀಚ್ ನೋಡಕ್ಕೆ ಬರ್ತಾರೆ.
ನೋಡಿ ಬೀಚ್ ಹೆಂಗೈತಲ್ಲಿ ಇದರಲ್ಲ ಅವರು ನೋಡ್ತಿರೋದು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸೊ ಇಲ್ಲಿ ನೋಡಿ. ಸೊ ಇದೇ ಅದ್ಯಾರ ಮನೆ ಗೊತ್ತಾ ನೋಡಿ, ಇದೇ ವರುಣನ ಮನೆ. ಸೊ ಸೂಪರ್ ಆಗೈತೆ ಮನೆ ಮಾತ್ರ. ಒಳಗಡೆ ವರುಣ್ ಬ್ರೋ ಮನೆ ಮಾತ್ರ ಸೂಪರು. ಸೊ ಇಲ್ಲಿ ನೋಡಿ ಶೂಟ್ ಮಾಡ್ತಾ ಇದ್ದಾನೆ. ಸೊ ಹೊಟ್ಟೆ ಎತ್ಕೊಂಡು ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ. ಯಾರು ಗೊತ್ತಾ ಫೋಟೋ ಶೂಟ್ ಮಾಡ್ತಿರೋದು? ಚರಣ ಅಣ್ಣ. ಇದು ಚರಣನ್ ನೋಡ್ರಿ. ಚರಣಣ್ಣನ ಸ್ಟೈಲ್ ನೋಡಿ, ಕ್ಯಾಮ್ರಾ ಹೆಂಗೆ ಫೋಟೋ ತೆಗಿಯೋ ಸ್ಟೈಲ್ ನೋಡಿ ಚರಣಣ್ಣಂದು. ಒಳ್ಳೆ ಯೋಲಕ್ಕೆ ಕುತ್ಕೊಂಡು ತೆಗಿತಾವ್ರೆ. ತೆಗಿಸ್ಕೊಂತಿರೋದು ಯಾರು ಗೊತ್ತಾ? ರಜನೀಶ್ ನೋಡಿ ಇದೆಯಪ್ಪ. ಎಷ್ಟು ಚಂದ. ಗೈಸ್ ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗೈತಲ್ವ. ಸೊ ಅಲ್ಲಿಂದ ಬೀಳ್ತಾ ಇದೆ. ಸೊ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ. ಸೂರ್ಯನ ಬಿಸಿಲು ನೀರಿನ ಮೇಲೆ ಬಿದ್ದಾಗ ಅಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದಲ್ವಾ. ಸೊ ನೋಡಿ ಸೂಪರ್. ಇರ ಬರೋ ಟೈಮ್ಗೆಲ್ಲ ಬೀಚ್ಗೆ ಹೋಗ್ತೇವೆ ಪ್ರಜಾಣ. ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಡಿಸ್ಕಷನ್ ಮಾಡ್ತಾರೆ ಚರಣ ವಿತ್ ರೋಹಣ. ಸೊ ಯಾವ ಥರ ಫೈನಲ್ ಟಚ್ ಕೊಡ್ತಾರೆ ಗೊತ್ತಿಲ್ಲ ಇಬ್ಬರು. ನೋಡಿ ಹಿಂಗೆ ಇನ್ಸೈಡ್ ಹೆಂಗಿದೆ ಅಂತ. ಎಲ್ಲರೂ ಇಷ್ಟಪಡ್ತಾರಂತೆ ಈ ಥರ ಮಾಡ್ತಾರೆ. ಸೊ ಅದಕ್ಕೆ ಕಿವಿಗೆ ನೀರು ಹೋಯ್ತು ಪ್ರಜಾಣಂಗೆ ನೋಡಿ. ಈ ಥರ ನೋಡಿ ಪ್ರಜಾಣಂಗೆ ಎಷ್ಟು ಖುಷಿ ಇದೆ ಅಂತ. ವಾ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ಥರ ಬ್ಯಾಕ್ ಗ್ರೌಂಡ್ ಹೆಂಗಿರೋದು ನೋಡು. ಸೊ ಟ್ರೈ ದಿಸ್ ಎಲ್ಲ. ಸೊ ಒಂದು ಫೋಟೋ ಹಿಂದೆ ಎಷ್ಟೆಲ್ಲ ಶ್ರಮ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಗೈಸ್ ನೋಡ್ಕೊಳ್ಳಿ. ಸೊ ಇಲ್ಲೊಬ್ರು ಕ್ಯಾಮ್ರಾಮನ್ ಹಿಂಗಿರಬೇಕು, ಅದ್ರ ಜೊತೆಗೆ ನೋಡಿದ್ರಲ್ಲ ಇದನ್ನು ಕ್ಯಾಮ್ರಾಮನ್ ಹೇಳ್ಕೊಂಡು ಕೊಡಬೇಕು. ಮತ್ತು ಹೆಂಗೆ ಬಂದಿದೆ ಅಂತ ನೋಡ್ತಾ ಅವ್ರೆ ಇಬ್ಬರು. ನೋಡಿದ್ರಲ್ಲ ಗೈಸ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ ನೋಡೋಕ್ಕೆ. ಅದೆಲ್ಲ ಔಟ್ಪುಟ್ ಯಾವ ಥರ ಬಂದೈತೆ ಅಂತ ನೋಡ್ತಾ ಇದ್ದಾರೆ. ಸೊ ಜಸ್ಟ್ ಒಂದು ಫೋಟೋ ಹಿಂದೆ ಏನೇನೆಲ್ಲ ಕಷ್ಟ ಇರುತ್ತೆ ನೋಡಿ ಅಲ್ವಾ. ಒಂದು ಫೋಟೋ ಹಿಂದೆ ಎಷ್ಟೆಲ್ಲ ಕಷ್ಟ ಇರುತ್ತೆ. ಆಯ್ತದು ನೋಡಿ ಗೈಸ್, ಒಂದು ಫೋಟೋ ಹಿಂದೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನೋಡಿ ಕಲಿಬೇಕು ಫೋಟೋ ಶೂಟ್ ಮಾಡೋರ್ನ. ಸೊ ನಾನು ಇವ್ರ ಜೊತೆಗೆ ಬಂದಾಗ ಅನ್ನಿಸ್ತು ಈ ಥರ ಫೋಟೋ ಶೂಟ್ ಮಾಡೋಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡಬೇಕಾ ಅಂತ. ಯಪ್ಪ ತುಂಬ ಕಷ್ಟ ಗಾಯ್ಸ್ ಫೋಟೋ ಶೂಟ್ ಮಾಡಬೇಕಾದ್ರೆ. ಒಂದೊಂದು ಇದೂ ಮೇನ್ ಇಂಪಾರ್ಟೆಂಟ್, ಲೈಟ್ ಆಗಲಿ ಅಥವಾ ಅವ್ರು ನಿಂತ್ಕೊಳ್ಳೋ ಸ್ಟೈಲ್ ಆಗಲಿ. ಸೊ ಒಂದು ಲೈಟು ಮತ್ತು ಒಂದು ಪೊಸಿಷನ್ ಆಗಿರಲಿ ಎಲ್ಲ ಕಷ್ಟ. ಸೊ ಆ ಔಟ್ಪುಟ್ ಅದಕ್ಕೆ ಬರಬೇಕಲ್ಲ. ಸೊ ಅದಕ್ಕೆ ಸೊ ತುಂಬ ಕಷ್ಟ ಗಾಯ್ಸ್. ಬಟ್ ಔಟ್ಪುಟ್ ಬಂದಾಗ ಖುಷಿ ಆಗೋಷ್ಟು ಯಾವುದು ಇದಿರಲ್ಲ, ತುಂಬ ಖುಷಿ ಆಗುತ್ತೆ. KGF ಅಲ್ಲಿ ಶೂಟ್ ಮಾಡ್ತಾರಲ್ಲ ಈ ಮಲ್ಪೆಲಿ, ಅದೇ ಥರ ಹೋಗೋ ಸ್ಟೈಲು ಪ್ರಜಾಣ ನೋಡಿ. ಎಷ್ಟು ಖುಷಿ ಅಣ್ಣಂಗೆ ಅಂದರೆ ನಿಜವಾಗ್ಲೂ ಸೂಪರ್. ವಾ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಚರಣಣ್ಣ ನೋಡಿ ಗೈಸ್. ಎಕ್ಸ್ಪೆರಿಮೆಂಟ್ ಮ್ಯಾನು ಚರಣಣ್ಣ ಏನೇನು ಹೇಳ್ಕೊಡ್ತಾರೆ ಹಿಂಗೆ ಮಾಡೋದು ಕಷ್ಟ ಗೈಸ್. ಇದೆ ನೋಡಿ ಕೊರಗಜನ ದೇವಸ್ಥಾನ.
ಮುಕ್ಳಿ ಹರಿತಾ ಐತೆ ಇಲ್ಲಿ ಬಿಸಿಲು ಮಾತ್ರ ನೋಡ್ರಿ ಯಪ್ಪ ಭಗವಂತ. ಅಷ್ಟೇ.